ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಸಮೂಹ ಸಂಪನ್ಮೂಲ ಕೇಂದ್ರ, ಸರ್ಕಾರಿ ಪ್ರೌಢಶಾಲೆ, ಗೃಹ ಮಂಡಳಿ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಮಗಳೂರು ತಾಲೂಕು ಪ್ರೌಢಶಾಲೆಗಳ ಸಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಸಮೀಪ ಇರುವ ಸರ್ಕಾರಿ ಪ್ರೌಢಶಾಲೆ ಗೃಹ ಮಂಡಳಿಯಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಸರ್ಕಾರ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ, ಮಕ್ಕಳ ಮೇಳ, ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ, ಸಾಹಿತ್ಯ, ಜಾನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಎಂದರು. ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು, ಮಕ್ಕಳು ಪಠ್ಯದ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಓದ್ತಾರೋ ಅದೇ ರೀತಿ ಪಠ್ಯೇತರ ವಿಷಯಗಳಲ್ಲೂ ಚೆನ್ನಾಗಿ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಮಕ್ಕಳಿಗೆ ಕಲಿಸಿದ ವಿದ್ಯೆಯನ್ನ ಗುರುತಿಸಿ ಹೊರತರುವಂತ ಕೆಲಸವನ್ನ ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಶಿಕ್ಷಕರುಗಳು ಮಾಡ್ತಾ ಇದ್ದು, ಅವರಿಗೆ ಆ ಶಿಕ್ಷಕರುಗಳಿಗೆ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಬಹುಶಃ ಮಕ್ಕಳುಗಳು ಸಹ ಬಹಳ ಅಷ್ಟೇ ವೇಗವಾಗಿ ಶಿಕ್ಷಣ ಮತ್ತೆ ಪಠ್ಯೇತರ ವಿಷಯಗಳಲ್ಲೂ ಭಾಗವಹಿಸಿ ಅವರ ಪ್ರತಿಭೆಗಳನ್ನು ಹೊರತರ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮ ಕಾರ್ಯಕ್ರಮ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಸಾರುವಂತ ಕಾರ್ಯಕ್ರಮ ಇದಾಗಿರ್ತದೆ. ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿ ಅವರು ಮಾತನಾಡಿ, ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದ್ದು, ಮಕ್ಕಳು ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತದೆ. ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಸಾಧಿಸಲು ಅವಕಾಶ ಕಲ್ಪಿಸಬೇಕು. ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಸ್ಪರ್ಧೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದರು. ಈ ಗೌರ್ಮೆಂಟ್ ಶಾಲೆ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ನನ್ನ ಸ್ನೇಹಿತೆ ಕವಿತಾ ಶೇಖರ್ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಾನು ತುಂಬಾ ಸಂತೋಷದಿಂದ ಬಂದೆ. ಯಾಕಂದ್ರೆ ಇದೇ ಗೌರ್ಮೆಂಟ್ ಶಾಲೆಯ ಶಿಕ್ಷಕರ ಮಗಳು ನಾನು. ಇದೇ ಗೌರ್ಮೆಂಟ್ ಶಾಲೆನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ನಾನು. ನನಗೆ ತುಂಬಾ ಅಪಾರವಾದ ಗೌರವ ಇದೆ ಗೌರ್ಮೆಂಟ್ ಶಾಲೆಯ ಮೇಲೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಹೆಚ್ಚು ಮೂಡಿ ಬರ್ತಾ ಇರೋದ್ರಿಂದ ನಮ್ಮ ಕನ್ನಡ ಮಾಧ್ಯಮದ ಗೌರ್ಮೆಂಟ್ ಶಾಲೆಗಳ ಪರಿಸ್ಥಿತಿ ದುಸ್ತಾರವಾಗಿದೆ, ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ತುಂಬಾ ಕಷ್ಟಪಟ್ಟು ಓದಿರ್ತಾರೆ ಟೀಚರ್ಗಳು, ಅವರಿಗೆ ಸರಿಯಾದ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಕ್ಕೆ ಅವಕಾಶಗಳೇ ಇರಲ್ಲ. ಅದು ನಮಗೆ ತುಂಬಾ ವಿಷಾದಕರವಾದ ವಿಚಾರವಾಗಿದೆ. ನಗರಸಭೆ ಸದಸ್ಯರಾದ ಕವಿತಾ ಶೇಖರ್ ಅವರು ಮಾತನಾಡಿ, ದೇಶಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸಿ ಪ್ರೋತ್ಸಾಹಿಸಬೇಕು ಎಂದರು. ನಮ್ಮ ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ಸಂತೋಷವಾದ ಹಬ್ಬದ ದಿನ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಪ್ರತಿನಿತ್ಯ ಮಕ್ಕಳು ರೆಡಿಯಾಗಿ ಬಂದು ಪ್ರಾರ್ಥನೆ ಮಾಡಿ ಶಾಲೆಗೆ ಅವ್ರವ್ರ ಪಾಠಗಳನ್ನ ಶುರು ಮಾಡ್ಕೊಳ್ಳೋರು. ಆದ್ರೆ ಇವತ್ತು ಅವ್ರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತಿಭಾ ಕಾರಂಜಿಗೆ ಒಂದೆರಡು ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿನಿತ್ಯ ಅವ್ರಿಗೆ ಒಂಥರ ನಾವೇಗೆ ಮನೇಲಿ ಹಬ್ಬ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತೀವೋ ಅದೇ ತರ ಇವತ್ತು ಅವರೆಲ್ಲ ರೆಡಿ ಆಗಿದ್ದಾರೆ. ಅವ್ರ ಸಮಯನ ನಾವು ಹಾಳು ಮಾಡಕ್ ಇಷ್ಟಪಡಲ್ಲ. ಸರ್ಕಾರಿ ಪ್ರೌಢಶಾಲೆ ಗೃಹ ಮಂಡಳಿಯ ಶಿಕ್ಷಕರಾದ ಶಂಕರೇಗೌಡ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಆಧುನಿಕ ಯುಗದಲ್ಲಿ ಸ್ಪರ್ಧೆ ಎದುರಿಸಿ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಕಳಕಳಿ ಬೆಳೆಸಿಕೊಳ್ಳುವುದು ಅತ್ಯಗತ್ಯ ಎಂದರು. ಚಿಕ್ಕಮಗಳೂರು ತಾಲೂಕು ಶ್ರೀವಲಯ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ನಡೀತಾ ಇದೆ. ಈ ಕಲೋತ್ಸವಕ್ಕೆ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಈ ಕಲೋತ್ಸವದಲ್ಲಿ ಸುಮಾರು 650 ಮಕ್ಕಳು ಭಾಗವಹಿಸ್ತಿದ್ದಾರೆ, 14 ಶಾಲೆಗಳು ಭಾಗವಹಿಸ್ತಿದ್ದಾರೆ. ಈ ಕಲೋತ್ಸವ ಉದ್ದೇಶ ಏನಪ್ಪಾ ಅಂದ್ರೆ
ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನ ಹೊರತೆಗೆತಕ್ಕಂಥದ್ದೇ ಈ ಒಂದು ಕಲೋತ್ಸವ ಮತ್ತೆ ಪ್ರತಿಭಾ ಕಾರಂಜಿಯ ಉದ್ದೇಶ. ಇದು ಸುಮಾರು ವರ್ಷಗಳಿಂದ ಚಿಕ್ಕಮಗಳೂರಿಂದಲೇ ಪ್ರಾರಂಭ ಆಯಿತು. ಮೊದಲು ಶ್ರೀ HD ಗೋವಿಂದೇಗೌಡರವರು ಈ ಒಂದು ಮಕ್ಕಳ ಮೇಳ ಅಂತ ಒಂದು ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭ ಆಗಿ ಇವತ್ತು ರಾಜ್ಯದಾದ್ಯಂತ ಇದು ಪ್ರಸರಿಸಿ ಈ ಒಂದು ಪ್ರತಿಭಾ ಕಾರಂಜಿ ಯಶಸ್ವಿಯಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಭಾರತಿ, ಗೀತಾ, ಸರಸ, ಪ್ರಸನ್ನ ನಾಯಕ್, ಅನ್ಸರ್ ಶರೀಫ್, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ಕೀರ್ತಿ ಸೇಠ್ ಹಾಗೂ ವಿದ್ಯಾರ್ಥಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.